ನಮಸ್ಕಾರ ಎಲ್ಲರಿಗೂ. ಮೊದಲನೇ ದಿನದ CLC ಕ್ಯಾಂಪ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವರೇನಪ್ಪ ಇಷ್ಟೊಂದು ರೆಡಿಯಾಗಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂದ್ಕೊಳ್ತಿದ್ದೀರಾ? ನಾವು ಹೋಗ್ತಾ ಇರೋದು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಹೊನ್ನನಾಯಕನಹಳ್ಳಿ. CLC ಕ್ಯಾಂಪ್ ಅಂದರೆ ಕಮ್ಯುನಿಟಿ ಲಿವಿಂಗ್ ಕ್ಯಾಂಪ್. ಇದು B.Ed ವಿದ್ಯಾರ್ಥಿಗಳು ಮಾಡುವಂಥ ಕ್ಯಾಂಪ್ ಆಗಿರೋದು. ಇಂಥ ಭಯಂಕರವಾದ ಬೇಸಿಲಲ್ಲಿ ನಮ್ಮ ಸೀನಿಯರ್ಸ್ಗಳೊಂದಿಗೆ ನಾವು ಬಸ್ ಸ್ಟ್ಯಾಂಡ್ ರೀಚ್ ಆಗಲಿಕ್ಕೆ ಪ್ರಯತ್ನ ಪಡ್ತಿದ್ವಿ. ಬೇಗ ಬಸ್ ಸಿಕ್ಬಿಡ್ತು, ಅದಕ್ಕಾಗಿ ಬೇಗನೆ ನಾವು ಬಸ್ ಸ್ಟ್ಯಾಂಡ್ ರೀಚ್ ಆಗಿದ್ವಿ. ಅಲ್ಲಿಂದ ಬಸ್ ಸ್ಟ್ಯಾಂಡ್ ಬಂದುಬಿಟ್ಟು ಈಗ ಬಸ್ಸಿಗಾಗಿ ಕಾಯ್ತಾ ಇದ್ವಿ. ಯಾಕಂದರೆ ನಾವು ಕಾಲೇಜಿಗೆ ಹೋಗ್ತಾ ಇದ್ವಿ. ಯಾಕಂದರೆ ನಮ್ಮ ಪ್ರಿನ್ಸಿಪಲ್ ಸರ್ ನಮ್ಮನ್ನು ಕಾಲೇಜಿಗೆ ಬಾ ಅಂತ ಹೇಳಿದರು. ಬಸ್ ಹತ್ಕೊಂಡು ಅಲ್ಲಿಂದ ಕಂಡಕ್ಟರ್ ಮ್ಯಾಮ್ ಜೊತೆಗೆ ವಿಡಿಯೋ ಮಾಡಿಕೊಂಡು ನಾವು ಕಾಲೇಜಿಗೆ ನಮ್ಮ ಪ್ರಯಾಣ ಬೆಳೆಸಿದ್ವಿ. ಅಲ್ಲಿಂದ ನಮ್ಮ ಎಲ್ಲ ಸ್ನೇಹಿತರು ನೋಡಿ ಅವರವರ ಫೋನಲ್ಲಿ ಎಲ್ಲ ವ್ಯಸ್ತ ಆಗಿಬಿಟ್ಟಿದ್ದಾರೆ. ಕಾಲೇಜಿನಲ್ಲಿರುವ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಅಲ್ಲಿಂದ ನಾವು ಮುಖ್ಯವಾದ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ವಿ. ಅಲ್ಲಿಂದ ನಮ್ಮ ಸೀನಿಯರೊಂದಿಗೆ ತುಂಬ ಖುಷಿಯಾಗಿದ್ದೆ. ಯಾಕಂತಂದರೆ ನಾವು ಎಲ್ಲ ಪ್ಲ್ಯಾನಿಂಗ್ಸನ್ನು ಮಾಡ್ಕೊಂಡ್ಬಿಟ್ಟಿದ್ವಿ ತುಂಬ ಆ್ಯಕ್ಟಿವಿಟೀಸ್ಗಳಿಗಾಗಿ. ಇಲ್ಲಿ ನೋಡ್ತಿರೋ ಹಾಗೆ ನೀವು ನಮ್ಮ ಫ್ರೆಂಡ್ಸ್ಗಳ ರೀಚ್ ಆಗಿಬಿಟ್ಟು ಅವರೊಂದಿಗೆ ನಾವು ಫೋಟೋ ಶೂಟ್ ಮಾಡಿಕೊಂಡು ಎಲ್ಲ ವಿಡಿಯೋನ ಮಾಡ್ತಿದ್ದೆ. ಅದಾದಮೇಲೆ ಇಲ್ಲಿ ನೋಡಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ಬಂದುಬಿಟ್ಟಿದ್ರು. ಸೊ ಅವ್ರು ಆಗ ನಮಗಿಂತ ಮುಂಚೆನೇ ಬಂದುಬಿಟ್ಟಿದ್ರು. ಯಾಕಂದರೆ ನಾವು ಕಾಲೇಜಿಗೆ ಹೋಗಿ ಸ್ವಲ್ಪ ನಮಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಅವರು ವೇಟ್ ಮಾಡ್ತಾಯಿದ್ರು. ಲಗೇಜ್ ಎಲ್ಲ ಹೋಗಿಬಿಟ್ಟಿತ್ತು ಅವ್ರದ್ದೆಲ್ಲ. ಸೊ ನಮ್ಮ ಲಗೇಜನ್ನು ನಾವೇ ಕ್ಯಾರಿ ಮಾಡ್ತಿದ್ವಿ. ಇವರೇನಪ್ಪ KSRTC ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರಲ್ಲ ಅಂತ ಅಂದ್ಕೋಬೇಡಿ. ಯಾಕಂದರೆ ಇದು ನಮಗೂ ತಿಳಿದಿರಲಿಲ್ಲ. ಯಾಕೋ ಅವರು ಬುಕ್ ಮಾಡಬೇಕಿತ್ತು ಬಸ್ಸನ್ನು, ಆದರೆ ಬುಕ್ ಮಾಡಿರಲಿಲ್ಲ. ಆದರೂ ಪರವಾಗಿಲ್ಲ, ತುಂಬ ಎಂಜಾಯ್ ಮಾಡಿದ್ವಿ. ಇಲ್ಲಿ ನೋಡಿ ಎಲ್ಲರೂ ತನ್ನ ಸೀಟ್ಗಳಿಗೆಲ್ಲ ಪಡೆದಾಡ್ತಾ ಇದ್ದಾರೆ. ಅದಾದಮೇಲೆ ನಾವೆಲ್ಲ ಲಗೇಜೆಲ್ಲ ಹತ್ಕೊಂಡ್ಬಿಟ್ಟು ಸೀಟಲ್ಲಿ ಕೂತ್ಕೊಂಡ್ಬಿಟ್ಟು ಆಮೇಲೆ ನಮ್ಮ ಸರ್ಗಳೆಲ್ಲ ಬಂದುಬಿಟ್ಟು ಅವರೆಲ್ಲ ನಮ್ಮ ಟಿಕೆಟ್ಸ್ಗಳಿಗೆಲ್ಲ ಅರೇಂಜ್ ಮಾಡಿದರು. ಅಲ್ಲಿ ನಮ್ಮ ಮ್ಯಾಮ್ ಬಂದಿದ್ದರು, ನಮ್ಮ ಸರ್ ಬಂದಿದ್ದರು. ಹಾಗೆ ಎಲ್ಲರೂ ತಮ್ಮ ಸೀಟ್ಗಳಿಗೆ ಕೂತ್ಬಿಟ್ಟಿದ್ದು. ಆಲ್ಮೋಸ್ಟು ಈ ಬಸ್ಸಲ್ಲಿ ಎಲ್ಲ ನಾವೇ ಕೂತ್ಕೊಂಡ್ಬಿಟ್ಟಿದ್ವಿ. ಬೇರೆಯವ್ರಿಗೆ ಯಾರಿಗೂ ಅವಕಾಶ ಮಾಡಿಕೊಡ್ಲಿಲ್ಲ. ಯಾಕಂದರೆ ಬೇರೆಯವ್ರು ಬಂದೇ ಇರಲಿಲ್ಲ. ಯಾಕಂದರೆ ಸೀಟೆಲ್ಲ ಫುಲ್ ಆಗಿಬಿಟ್ಟಿತ್ತು. ನನ್ನ ಸ್ನೇಹಿತನೊಂದಿಗೆ ಶರಣನೊಂದಿಗೆ ಕೂತ್ಕೊಂಡು ಸೀಟಲ್ಲಿ ಸೆಲ್ಫಿ ತೊಗೊಳ್ತಿದ್ದೆ. ಸೊ ಫೈನಲಿ ಬಸ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸ್ಟಾರ್ಟ್ ಆದ ತಕ್ಷಣ ನಿಂತ್ಕೊಂಡ್ಬಿಟ್ಟಿತ್ತು. ಯಾಕಂದರೆ ಆಲ್ರೆಡಿ ಅಲ್ಲಿ ಟ್ರಾಫಿಕ್ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಅದಾದಮೇಲೆ ನಾವು ನಮ್ಮ ಪ್ರಯಾಣವನ್ನು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಹೊನ್ನನಾಯಕನಹಳ್ಳಿ ಕಡೆ ಬೆಳೆಸಿದ್ವಿ. ಈಗ ನಾವು ಕಂಡಕ್ಟರ್ ಮಾಮನ ವಿಡಿಯೋ ಮಾಡಿಕೊಂಡು ಮುಂದೆ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ನಮಗೆ ಸಾಂಗ್ ಹಾಡೋಣ, ಡ್ಯಾನ್ಸ್ ಮಾಡೋಣ ಅಂತ ಸಪೋರ್ಟ್ ಮಾಡಿದರು. ಅದಾದಮೇಲೆ ನಾವು ಎಲ್ಲರನ್ನೂ ಹಾಯ್ ಹೇಳುತ್ತಾ ಮುಂದೆ ಸಾಗಿದ್ವಿ. ತುಂಬ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಬಸ್ಸಲ್ಲಿ. ಅದಾದಮೇಲೆ ನಾವು 2 ಗಂಟೆಗಳಾದಮೇಲೆ ನಾವು ಚನ್ನಪಟ್ಟಣ ಬಸ್ ಸ್ಟ್ಯಾಂಡನ್ನು ಸೇರ್ಕೊಂಡ್ಬಿಟ್ಟಿದ್ವಿ. ಅಲ್ಲಿಂದ ನಾವು ಕೂಡ KSRTC ಬಸ್ಸನ್ನೇ ವೇಟ್ ಮಾಡ್ತಾಯಿದ್ವಿ. ಯಾಕಂತಂದರೆ ನಮಗೂ ಅಲ್ಲೂ ಕೂಡ ಬಸ್ಸಿನ ವ್ಯವಸ್ಥೆ ನಮ್ಮ ಕಾಲೇಜಿಂದ ಮಾಡಿರಲಿಲ್ಲ. ಅಲ್ಲಿಂದ ನಾವು ಮೊದಲನೇ ಬಸ್ಸಿಂದ ಕೆಲವೊಬ್ಬರು ಮಾತ್ರ ವಿದ್ಯಾರ್ಥಿಗಳು ಹೋಗಿಬಿಟ್ರು. ಯಾಕಂದರೆ ಅಲ್ಲಿ ತುಂಬ ಸ್ಪೇಸ್ ಇರಲಿಲ್ಲ. ಯಾಕಂದರೆ ಬೇರೆ ಪ್ಯಾಸೆಂಜರ್ಸ್ ಕೂಡ ಬಂದಿದ್ದು. ನಮ್ಮ ಸರ್ ಎಲ್ಲರಿಗೂ ಎಲ್ಲ ಆದಷ್ಟು ಹೋಗಿಬಿಡಿ ಅಂತ ಹೇಳ್ತಿದ್ರು. ಆದರೂ ಅಲ್ಲಿ ಇನಫ್ ಸ್ಪೇಸ್ ಇರಲಿಲ್ಲ. ಅದಕ್ಕಾಗಿ ನಾವು ಬೇರೆ ಬಸ್ಸಿಗೆ ವೇಟ್ ಮಾಡ್ತಾಯಿದ್ವಿ. ಐಸ್ ಕ್ರೀಮ್ ತಿನ್ಕೊಂಡು ನೀರು ಕುಡ್ಕೊಂಡು ಅಲ್ಲೇ ಎಲ್ಲ ಗುಂಪನ್ನು ಕಟ್ಕೊಂಡು ಅಲ್ಲೇ ಕೂತು ಬಿಟ್ಟಿದ್ವಿ ನಾವೆಲ್ಲ. ಸೊ ನೀವು ನೋಡ್ತಿರುವ ಹಾಗೆ ನೋಡಿ ಎಲ್ಲರೂ ತಮ್ಮ ಆ್ಯಕ್ಟಿವಿಟೀಸ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಸೊ ಇದು ಆದ ತಕ್ಷಣವೇ ಅಲ್ಲಿ ಬೇರೆ ಬಸ್ ಬಂದುಬಿಟ್ಟಿತ್ತು. ಸೊ ಅದಕ್ಕಾಗಿ ನಾವೆಲ್ಲ ಬಸ್ ಹತ್ಕೊಳ್ಳೋಕ್ಕೆ ಓಡಿಬಿಟ್ಟಿದ್ವಿ. ಅದಾದಮೇಲೆ ಬಸ್ ಬಂದಮೇಲೆ ನಾವು ನೋಡ್ತಿರೋ ಹಾಗೆ ನಮಗೆ ಸೀಟ್ ಸಿಕ್ಬಿಟ್ಟಿತ್ತು. ಸೀಟ್ ಕೆಲವರಿಗೆ ಮಾತ್ರ ಸಿಕ್ಬಿಟ್ಟಿದ್ದು, ಉಳಿದವರೆಲ್ಲ ನಿಂತ್ಕೊಂಡ್ಬಿಟ್ಟಿದ್ರು ಪಾಪ. ಯಾಕಂದರೆ ತುಂಬ 2.5 ಗಂಟೆಗಳ ಕಾಲ ಪ್ರಯಾಣ ಮಾಡಬೇಕಿತ್ತು. ಆದರೂ ಎಲ್ಲರೂ ಸಹಿಸ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು. ಅದಾದಮೇಲೆ ನಾವು ಅಪ್ಪು ಸರ್ವೇ ಸಲಾಮ್ ಹೇಳ್ಕೊಂಡು ಚನ್ನಪಟ್ಟಣ ಬಸ್ ಸ್ಟ್ಯಾಂಡಿಂದ ಮುಂದೆ ಹೊರಟ್ಬಿಟ್ಟಿದ್ವಿ. ಬಸ್ ಮಾತ್ರ ಭಯಂಕರವಾಗಿ ರಶ್ ಆಗಿತ್ತು. ಆದರೂ ಪರವಾಗಿಲ್ಲ, ಈ ಪ್ರಕೃತಿಯ ಸೌಂದರ್ಯ ನೋಡ್ತಾ ನಮಗೆ ಆ ಕಷ್ಟದ ಅರಿವೇ ಆಗಲಿಲ್ಲ. ಆದರೂ ನೋಡ್ತಾ ಇರುವ ಹಾಗೆ ಎಲ್ಲವನ್ನು ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ. ಅದಾದಮೇಲೆ ಅಲ್ಲಿ ಹಳ್ಳಿಯ ಗ್ರಾಮಸ್ಥರು ಎಲ್ಲ ಕುಳಿತಿದ್ದರು. ಶಾಲೆಯ ಮಕ್ಕಳು ಇದ್ದರು. ಅವರು ಕೂಡ ಬಸ್ಸನ್ನು ಹತ್ಕೊಂಡು ಅವರವರ ಮನೆಗೆ ಸೇರ್ತಿದ್ರು. ನಾವು ಸೂರ್ಯಾಸ್ತವನ್ನು ನೋಡುತ್ತಾ ಮುಂದೆ ಸಾಗಿದ್ವಿ. ಅದಾದಮೇಲೆ ಒಂದು ಹಳ್ಳಿ ಬಂತು. ಆ ಹಳ್ಳಿಯಲ್ಲಿ ಒಬ್ಬ ಅಜ್ಜಿ ಏನೋ ಮಾಡ್ತಿದ್ರು. ನಾನು ಅದನ್ನು ಅಬ್ಸರ್ವ್ ಮಾಡಿದೆ. ಅವರು ಯಾವುದರಿಂದ ಏನೋ ಕೊಡ್ತಾಯಿದ್ರು. ಅದಾದಮೇಲೆ ಇನ್ನೊಬ್ಬ ಅಜ್ಜಿಯನ್ನು ನೋಡಿದೆ. ಅವರಿಗೆ ತುಂಬ ವಯಸ್ಸಾಗಿತ್ತು. ಅವರು ತನ್ನ ಮನೆಯಲ್ಲಿ ತಮ್ಮ ಪಾಡಿಗೆ ಯಾರ್ದೋ ದಾರಿ ಕಾಯುತ್ತಿರೋ ಹಾಗೆ ಕುಳಿತಿದ್ರು. ಅದಾದಮೇಲೆ ನಾವು ಒಂದು ಶಾಲೆಯನ್ನು ನೋಡಿದ್ವಿ. ಆ ಶಾಲೆ ಕೂಡ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಅಲ್ಲಿರುವ ಜನ ಮತ್ತು ಮನೆ ಗುಡಿ ಎಲ್ಲ ನೋಡಿದ್ವಿ. ಒಂಥರ ಹಳ್ಳಿ ವೈಬ್ ಬರ್ತಿತ್ತು. ಸಖತ್ತಾಗಿತ್ತು ಎಲ್ಲ. ಆಲ್ಮೋಸ್ಟು ತುಂಬ ದಿನ ಆಗಿತ್ತು ಇದೆಲ್ಲ ನೋಡೇ ಇರಲಿಲ್ಲ. ಸೊ ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ಗೆ ಬಂದು ತಲುಪಿಬಿಟ್ಟಿದ್ವಿ. ಹಾಗೆ ಇಲ್ಲಿ ನೋಡಿ ಎಲ್ಲರೂ ಬಸ್ ಎಲ್ಲ ಇಳ್ಕೊಳ್ತವ್ರೆ. ಅದೇ ರೀತಿ ನಾವು ಎಲ್ಲರೂ ಬಂದಿದ್ದಾರಾ ಇಲ್ಲ ಅಂತ ಚೆಕ್ ಮಾಡ್ತಿದ್ವಿ. ಅವರವ್ರ ಲಗೇಜನ್ನು ಚೆಕ್ ಮಾಡ್ತಿದ್ವಿ. ಒಂದು ಕಡೆ ನಾವೆಲ್ಲ ಅಸೆಂಬಲ್ ಆಗಿಬಿಟ್ಟು ಮುಂದೆ ಹೋಗ್ತಿದ್ವಿ. ಮುಂದೆ ಬಂದುಬಿಟ್ಟು ನಾವು ನೋಡ್ತಾ ಇರೋ ಹಾಗೆ ಇಲ್ಲಿ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ತಲುಪಿದ್ವಿ. ಯಾಕಂದರೆ ನಮ್ಮ ಕಾಲೇಜಿನ ಕ್ಯಾಂಪು ಸೆಟಪ್ ಆಗಿರೋದು ಎಲ್ಲ ಇಲ್ಲೇ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದರು ಎಲ್ಲರೂ. ಸೊ ಇದನ್ನು ನೋಡ್ತಾ ಇರುವಾಗ ಎಲ್ಲರೂ ಹೋಗ್ತಾ ಇದ್ದೆವು. ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾರೆ ಎಲ್ಲರೂ. ಯಾಕಂದರೆ ಬಸ್ಸಲ್ಲಿ ನಿಂತು ಪ್ರಯಾಣ ಮಾಡಿದ್ದಾರೆ.
ನಾವು ಇದೇ ಥರ ಮಜಾ ಮಾಡಿಕೊಂಡು ನಮ್ಮ ಡೆಸ್ಟಿನೇಷನ್ ಆದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ತಲುಪಿಬಿಟ್ಟಿದ್ವಿ. ಅದಾದಮೇಲೆ ಇನ್ನೂ ಕೆಲವರು ಟಯರ್ಡ್ ಆಗಿದ್ದರಿಂದ ನಿಧಾನವಾಗಿ ಬರ್ತಿದ್ವಿ. ಸಾಯಂಕಾಲ ಟೀ ಕುಡಿಯೋದರ ಮೂಲಕ ನಾವು ಕ್ಯಾಂಪನ್ನು ಆರಂಭ ಮಾಡಿದ್ವಿ. ಆ್ಯಕ್ಚುಲಿ ಕ್ಯಾಂಪ್ ಈ ದಿನದಿಂದ ಸ್ಟಾರ್ಟ್ ಆಗಿರಲಿಲ್ಲ, ಅದು ನೆಕ್ಸ್ಟ್ ಡೇಯಿಂದ ಸ್ಟಾರ್ಟ್ ಆಗಿತ್ತು. ಸೊ ಎಲ್ಲರೂ ಬಂದುಬಿಟ್ಟು ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟು ಏನು ಮಾಡಬೇಕು ಏನಿಲ್ಲ ಅಂತ ಎಲ್ಲ ರೆಡಿ ಆಗ್ತಿದ್ವಿ ನಾವು. ಸೊ ಎಲ್ರಿಗೂ ಸರ್ವ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ನಮ್ಮದಿತ್ತು, ನಮ್ಮ ಗ್ರೂಪಿನವ್ರದ್ದು. ಸೊ ಎಲ್ರಿಗೂ ನಾವು ಸರ್ವ್ ಮಾಡಿಬಿಟ್ಟು ಎಲ್ಲರನ್ನೂ ಟೀ ಮತ್ತು ನಾಷ್ಟವನ್ನು ಕೊಟ್ಟು ಎಲ್ಲರೂ ಟೀ ಕುಡಿಯೋದಾದಮೇಲೆ ನಾವು ಸ್ವಲ್ಪ ಟೀಯನ್ನು ಕುಡಿದ್ಬಿಟ್ಟು ಎಲ್ಲರನ್ನೂ ರೆಡಿ ಆಗಿಬಿಟ್ಟು ಅಲ್ಲಿಂದ ನಾವು ಸ್ವಲ್ಪ ಸೆಲ್ಫಿ ತೆಕ್ಕೊಂಡು ನಾವು ಮುಂದೆ ಸಾಗಿದ್ವಿ. ನೀವು ನೋಡ್ತಿರೋ ಹಾಗೆ ನಾವು ಸೆಲ್ಫಿ ತೆಕ್ಕೊಂಡು ಎಲ್ಲರೂ ಆ್ಯಕ್ಚುಲಿ ತುಂಬ ಎಕ್ಸೈಟೆಡ್ ಆಗಿದ್ದರು. ಅದಾದಮೇಲೆ ಅಲ್ಲಿಂದ ನಾವು ಮೌಲಾನಾ ಆಜಾದ್ ಭವನ್ ಕಡೆಗೆ ಹೊರಟ್ಬಿಟ್ವಿ. ಯಾಕಂದರೆ ನಮ್ಮ ಎಲ್ಲ ಫಂಕ್ಷನ್ಸ್ ಆರ್ಗನೈಸ್ ಆಗಿದ್ದು ಅಲ್ಲೇ. ಸೊ ನಾವು ಸ್ಟೇಜ್ ಪ್ರಿಪೇರ್ ಮಾಡಬೇಕಿತ್ತು, ಎಲ್ಲ ಪ್ರಿಪೇರ್ ಮಾಡಬೇಕಿತ್ತು. ನಾವು ಭವನ್ ಎಂಟ್ರಿ ಮಾಡಿದ ತಕ್ಷಣ ಅಲ್ಲಿ ಎಲ್ಲ ಚಿಕ್ಕದಾಗಿ ಚೊಕ್ಕದಾಗಿ ಚೆನ್ನಾಗಿತ್ತು. ಸೊ ಅದನ್ನೇ ನಾವು ಸ್ವಲ್ಪ ಅರೇಂಜ್ಮೆಂಟ್ ಮಾಡಬೇಕಿತ್ತು. ಅದಾದಮೇಲೆ ನಮಗೆ ಫಸ್ಟ್ ಆಫ್ ಆಲ್ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ರು, ನಾಳೆ ಏನು ಮಾಡಬೇಕು ಏನಿಲ್ಲ ಅಂತ ಹೇಳಿಬಿಟ್ಟಿದ್ರು. ಸೊ ಅದರ ಮೂಲಕವೇ ನಾವೆಲ್ಲ ಕೆಲಸನೂ ಪ್ರಾರಂಭ ಮಾಡಿದ್ವಿ. ನಾವೆಲ್ಲ ಚೇರ್ಸ್ ಅರೇಂಜ್ಮೆಂಟ್ ಮಾಡಿದ್ವಿ, ಆಮೇಲೆ ಎಲ್ಲ ಬ್ಯಾನರ್ ಹಾಕಿದ್ವಿ, ಆಮೇಲೆ ಎಲ್ಲ ಸ್ಟೇಜ್ ಅರೇಂಜ್ಮೆಂಟ್ ಮಾಡಿದ್ವಿ. ನೀವು ನೋಡ್ತಾ ಇರೋ ಹಾಗೆ ತುಂಬ ಕೆಲಸ ಇತ್ತು ಅಲ್ಲಿ. ಸೊ ಎಲ್ಲ ಕೆಲಸನ ಮುಗಿಸ್ಬಿಟ್ಟು ನಾವು ತಂಡದವರು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ನಾವು ಹೋಗ್ತಿದ್ವಿ. ಇದು ಯಾವ ಪ್ರಾಣಿ ಅಂತ ನಮಗೆ ಸ್ವಲ್ಪ ತಿಳಿಸ್ಬೇಕು. ಡಿನ್ನರಲ್ಲಿ ನಾವು ರಾಗಿ ಮುದ್ದೆ ಮತ್ತು ಅನ್ನ ಸಾರನ್ನು ತಿಂದ್ವಿ. ಎಲ್ಲ ಟೀಚರ್ಸು ಮತ್ತು ನಾನ್ ಟೀಚಿಂಗ್ ಸ್ಟಾಫು ಕೂಡ ತುಂಬ ಚೆನ್ನಾಗಿ ಊಟ ಮಾಡಿತ್ತು. ಅದಾದಮೇಲೆ ನಾವು ಕೂಡ ಸ್ವಲ್ಪ ಸ್ವ್ಯಾಗಿಂದ ಊಟ ಮಾಡಿಕೊಂಡು ರೂಮಿಗೆ ಹೊರಟೋಗ್ಬಿಟ್ಟಿದ್ವಿ. ಅದಾದಮೇಲೆ ಇದು ತುಂಬ ಲಾಂಗ್ ವಿಡಿಯೋ ಆಗಿದ್ದರಿಂದ ಸೊ ಇದನ್ನು ಪಾರ್ಟ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಸೊ ಪಾರ್ಟ್ 1, 2, 3 ಅಂತ ಬರುವುದಿದೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಈಗ ಮಲಗುವಂಥ ಸಮಯ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮಗೆಲ್ಲರಿಗೂ ಶುಭರಾತ್ರಿ. ಥ್ಯಾಂಕ್ ಯು.